ಅನ್ಲೋಡಿಂಗ್ ಎಲ್ಲ ಇದೆಲ್ಲ ಸೊ ಅವರು 350 ಕೆಪಾಸಿಟಿನೇ ಈಗ ಸದ್ಯ ಹೇಳಿದ್ದಾರೆ ಬಾಲವಾಟಿಕ 3 ಕ್ಲಾಸ್ ಆಮೇಲೆ ಪ್ರಿನ್ಸಿಪಲ್ ಎಲ್ಲ ಸರ್ ಈಗ ಅಪಾಯಿಂಟ್ಮೆಂಟ್ ಎಲ್ಲರೂ ಎಲ್ಲ ಅವರು ವಿದ್ಯಾಲಯ ಸಂಘಟನೆ ಮಾಡ್ತಾರೆ ಆಫೀಸಿಗೆ ಸಪ್ರೇಟ್ ಅವ್ರಿಗೆಲ್ಲ ಹೇಳಿದ್ದಾರೆ ಅದೆಲ್ಲ ಇದರಲ್ಲೇ ಸೆಟ್ ಮಾಡಿ ವಿಸಿಟ್ ಮಾಡಿದ್ದಾರೆ ಸರ್ ಬಂದು ಮಾಡಿದ್ದೀರಾ ಈ ಜಾಗ ನೋಡಿದ್ರೆ ಆ ಜಾಗ ಅಲ್ಲಿ ಎಷ್ಟು ಎಕರೆ ಎಷ್ಟು 9 ಎಕರೆ 36 ಅಂದ್ರೆ 10 ಎಕರೆ ಹಲೋ ಹಲೋ ಹಾಂ ರೋಟರಿ ಕ್ಲಬ್ ವತಿಯಿಂದ ಅವರು ಉದ್ಯಾನವನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾವು ಮದ್ವಿ ತಾಲೂಕಿಗೆ ಬಂದಿದ್ದೀವಿ. ಹಾಗೆಯೇ ಇಲ್ಲಿ ಹೊಸದ ಉದ್ಘಾಟನೆ ಆದ ಶಿವಾಜಿ ಮೂರ್ತಿ ಅಲ್ಲಿಯೂ ಕೂಡ ನಾವು ಮಾಲಾರ್ಪಣೆ ಮಾಡಿದ್ವಿ. ಯಾಕಂದರೆ ಆ ಕಾರ್ಯಕ್ರಮಕ್ಕೆ ನಾವು ಡೆಲ್ಲಿ ಸಂಸತ್ ಭವನ ಸೆಷನ್ ಇತ್ತು, ಹಾಗಾಗಿ ಇವತ್ತು ಕೂಡ ಮಾಲಾರ್ಪಣೆ ಮಾಡಿದ್ವಿ. ಹಾಗೆಯೇ ಇವತ್ತು KV ಹೊಸ ಏನು ಕೇಂದ್ರೀಯ ವಿದ್ಯಾಲಯ ಸೆಂಟ್ರಲ್ ಗೌರ್ಮೆಂಟಿಂದ ನಮಗೆ ಮಂಜೂರಾಗಿದೆ. ಅದು ಈ ವರ್ಷ 2025ರಲ್ಲಿ ಒಂದೇ ಒಂದು ನಮ್ಮ ಇಡೀ ರಾಜ್ಯಕ್ಕೆ ಒಂದೇ ಒಂದು ಆಗಿದ್ದು ಯಾತನೆಯಲ್ಲಿ. ಸೊ ಇದು ಅತ್ಯಂತ ಖುಷಿಯ ವಿಚಾರ. ಈಗಾಗಲೇ ನಮ್ಮ ತಹಶೀಲ್ದಾರು ಹಾಗೂ BO ಅವರು ಕೂಡ ಬಂದಿದ್ದಾರೆ. ನನಗೆ ಎಲ್ಲ ಡೀಟೇಲ್ಸನ್ನು ಹೇಳ್ಕೊಟ್ರು ಅವರು. ಇದು ಟೋಟಲ್ ಆಗಿ ಬಂದುಬಿಟ್ಟು 9 ಎಕರೆ 36 ಗುಂಟೆ, ಟೋಟಲಾಗಿ 10 ಎಕರೆ ಜಾಗದಲ್ಲಿ ಹೊಸ ಬಿಲ್ಡಿಂಗನ್ನು ನಿರ್ಮಾಣ ಸೆಂಟ್ರಲ್ PWD ಅವರೇ ಮಾಡ್ತಾರೆ. ಮುಂದಿನ ಬರುವ ಈಗ ಶಾಲಾ ಮಕ್ಕಳಿಗೆ ಸರ್ಕಾರಿ ಶಾಲೆ ಇಲ್ಲೇ ಕೂಡ ಅವರು ಒಂದು 16 ಕ್ಲಾಸ್ ರೂಮನ್ನು ಕೇಳಿದ್ದಾರೆ. ಸೊ ಇಲ್ಲಿ ತರಗತಿಯನ್ನು ಪ್ರಾರಂಭ ಮಾಡ್ತಾರೆ. ಬಾಲ ವಿಕಾಸ್ ಹಾಗೂ 1ರಿಂದ 5ನೇ ತರಗತಿ ಪ್ರಾರಂಭಿಕವಾಗಿ ಈ ಕ್ಲಾಸ್ಗಳನ್ನ ಅಷ್ಟೇ ಸ್ಟಾರ್ಟ್ ಮಾಡ್ತಾರೆ. ಮುಂದೆ ಬ್ಯಾಚ್ಗಳು ಹೆಂಗೆ ಪ್ರೋಗ್ರೆಸ್ ಆಗ್ತವೆ, ಮುಂದೆ ಅವರು ಹೈಸ್ಕೂಲು ಆಮೇಲೆ 12th ಕ್ಲಾಸನ್ನು ಅವರು ಪ್ರೋಗ್ರೆಸ್ ಆಗ್ತಾರೆ. ಸೊ ಅತ್ಯಂತ ಎಲ್ಲ ಗ್ರಾಮೀಣ ಮಕ್ಕಳಿಗೆ ಇದು ಅತ್ಯಂತ ಎಲ್ಲರೂ ಅವರು ಸದುಪಯೋಗ ಪಡ್ಕೋಬೇಕು, ಖುಷಿಯ ವಿಚಾರ. ಹಾಗೆಯೇ ನಮ್ಮೆಲ್ಲರ ಪ್ರತಿಫಲವಾಗಿ ಇದು ಎಲ್ಲರೂ ಸದುಪಯೋಗ ಪಡ್ಕೋಬೇಕು ನಾನು ಎಲ್ಲ ಅತನಿ ಗ್ರಾಮಸ್ಥರಲ್ಲಿ ತಿಳ್ಕೊತೀನಿ. ಆಮೇಲೆ ಫಸ್ಟ್ 3 ಕ್ಲಾಸ್ ಬಾಲವಾಟಿಕ ಅಂತ ಹೇಳಿದ್ರು. ಅಂದರೆ ನರ್ಸರಿ KG 3 ಕ್ಲಾಸ್. ಆಮೇಲೆ ಬಾಲವಾಟಿಕ ಅವ್ರ ಹಾಗೆ ಅವರ ಅಂದ್ರೆ ಪಾಲಕರಾದ್ರೆ ಕೂಡ ಎಲ್ಲರೂ ಜಾಬ್